ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಬೇಸಿಗೆ ಕಾಲದಲ್ಲಿ ಮಾಡಬಹುದಾದಂಥ ಒಂದು ರೆಸಿಪಿ ಜೊತೆ ನಾನು ನಿಮ್ಮೊಂದಿಗಿದ್ದೀನಿ. ಇದು ಮಾಡ್ತಾ ಇರೋದು ಮಾವಿನ ಕಾಯಿಯಲ್ಲಿ. ಅಂದರೆ ಇವಾಗ ಮಾವಿನಕಾಯಿ ಸೀಸನ್ ಎಲ್ಲ ಕಡೆ ಸಿಗುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಿ, ಒಂದ್ಸಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಬೇಕು. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲೊಂದು ಮಾವಿನಕಾಯಿ ತಗೊಳ್ಳಿ. ಮೊದಲು ಇದ್ರ ಸಿಪ್ಪೆ ತೆಗಿಬೇಕಂದ್ರೆ ಇದನ್ನ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ ಈ ಸಿಪ್ಪೆನ. ಯಾಕಂದ್ರೆ ಸಿಪ್ಪೆ ತುಂಬಾ ಕಹಿ ಇದ್ರೆ ಅದನ್ನ ತೆಗ್ಬಿಡಿ, ಇಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಗೆ ಇದನ್ನ ಉಪಯೋಗಿಸ್ಬೋದು ಈ ರೆಸಿಪಿಗೆ. ನಾನಿಲ್ಲಿ ಅಷ್ಟೊಂದು ಕಹಿ ಇಲ್ಲ, ಆದ ಕಾರಣ ನಾನು ಇದನ್ನ ಉಪಯೋಗಿಸ್ತಾ ಇದ್ದೀನಿ. ಚೆನ್ನಾಗಿ ತೊಳೆದು ಉಪಯೋಗಿಸ್ಕೊಳ್ಳಿ. ಇದನ್ನ ಸಣ್ಣಕ್ಕೆ ಕಟ್ ಮಾಡಬೇಕು. ಮೊದಲು ಈ ರೀತಿ ನೋಡಿ, ಮೊದಲು ಈ ರೀತಿ ಉದ್ದ ಕಟ್ ಮಾಡಿಬಿಟ್ಟು ಆಮೇಲೆ ಸಣ್ಣಕ್ಕೆ ಕಟ್ ಮಾಡಿದ್ರಾಯ್ತು. ಆಮೇಲೆ ಮಾವಿನಕಾಯಿ ಸೆಲೆಕ್ಟ್ ಮಾಡುವಾಗ ಜಾಸ್ತಿ ಹುಳಿ ಇರುವ ಮಾವಿನಕಾಯಿ ತಗೋಬೇಡಿ ಇದಕ್ಕೆ. ಅಂದ್ರೆ ಸ್ವಲ್ಪ ಸ್ವೀಟ್ ಇರುವಂತಹ ಮಾವಿನಕಾಯಿ ತಗೊಳ್ಳಿ, ಹಾಗಿದ್ರೆ ಮಾತ್ರ ಇದು ಚೆನ್ನಾಗಾಗುತ್ತೆ. ನೋಡಿ, ಇದನ್ನ ಈ ರೀತಿ ಸಣ್ಣಕ್ಕೆ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದನ್ನ ಆವಿಯಲ್ಲಿ ಬೇಯಿಸ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಇಡ್ಲಿ ಪಾತ್ರ ಬಿಸಿ ಮಾಡ್ತಾ ಇದ್ದೀನಿ. ಇಲ್ಲಿ ಇಡ್ಲಿ ಪಾತ್ರದಲ್ಲೇ ಆಗ್ಬೇಕಂತೇನಿಲ್ಲ, ಯಾವ್ದ್ರಲ್ಲೂ ಬೇಕಿದ್ರು ಆವಿಯಲ್ಲಿ ಬೇಯಿಸಿದ್ರೆ ಸಾಕು. ನೋಡಿ, ಮೊದಲು ನಾನಿಲ್ಲಿ ಇಡ್ಲಿ ತಟ್ಟೆ ತಗೊಂಡಿದ್ದೀನಿ. ಅದರಲ್ಲಿ ನಾವು ತುಂಡು ಮಾಡಿಟ್ಟಂತಹ ಮಾವಿನಕಾಯಿ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಇದು ಕರೆಕ್ಟ್ ಆಗಿ ಬೆಂದು ಸಿಗುತ್ತೆ ನಮಗೆ. ಎಲ್ಲ ಪೀಸನ್ನು ಹಾಕೊಳ್ಳಿ. ಜಾಸ್ತಿ ಹುಳಿ ಇರುವ ಮಾವಿನಕಾಯಿ ಆದ್ರೆ ಇದಕ್ಕೆ ತಗೋಬಿಡಿ, ಅದು ಚೆನ್ನಾಗಾಗಲ್ಲ. ಆದ ಕಾರಣ ಸ್ವಲ್ಪ ಸೆಲೆಕ್ಟ್ ಮಾಡುವಾಗ ನೋಡ್ಕೊಂಡು ಸೆಲೆಕ್ಟ್ ಮಾಡಿ. ನೋಡಿ, ಆಮೇಲೆ ಅದು ಬೇಯ್ತಾ ಇರಲಿ. ಇದಕ್ಕೆ ನಾನು ಸಬ್ಜಾ ಸೀಡ್ ತಗೊಂಡಿದ್ದೀನಿ, ಅಥವಾ ಬೆಸಿಲ್ ಸೀಡ್ ಅಂದ್ರೆ ನಮ್ಮ ಕಸಕಸೆಯನ್ನ ತಗೊಂಡಿರೋದು. ಇದು ಚೆನ್ನಾಗಿ ಸೋಕ್ ಆಗ್ಬೇಕು. ನೀರಲ್ಲಿ ಹಾಕ್ಬಿಟ್ರೆ ನೆನಿಬೇಕು ಅದು ಚೆನ್ನಾಗಿ. 10 ನಿಮಿಷ ಆಗಿದೆ ನೋಡಿ, ನಮ್ಮ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಬೆಂದು ಇಲ್ಲಿ ರೆಡಿ ಆಗಿದೆ. ಸಾಕು. ಸ್ವಲ್ಪ ಆರಿದ್ಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ನೋಡಿ, ಇವಾಗ ಇದು ಸ್ವಲ್ಪ ಬಿಸಿ ಇದೆ, ಆದ್ರೆ ನಾನು ರುಬ್ಬುವಾಗ ಮಾತ್ರ ಆರಿದ್ಮೇಲೆನೆ ರುಬ್ತೀನಿ ಇದನ್ನ. ನಾವು ಬೇಯಿಸಿಟ್ಟಂತ ಎಲ್ಲ ಮಾವಿನಕಾಯಿ ಇದಕ್ಕೆ ಹಾಕೊಂಡಿದ್ದು. ನಾನಿಲ್ಲಿ ಒಂದು ಮಾವಿನಕಾಯಿ ಇಡೀ ತಗೊಂಡಿಲ್ಲ, ಎಲ್ಲ ಅದ್ರ ಅರ್ಧ ಮಾತ್ರ ತಗೊಂಡಿರೋದು. ಆಮೇಲೆ ನೋಡ್ಕೊಂಡು, ರುಚಿ ನೋಡ್ಕೊಂಡು ಸಕ್ಕರೆ ಹಾಕೊಂಡು ಇದನ್ನ ರುಬ್ಬಿ ತರಬೇಕು. ನೋಡಿ, ಇಲ್ಲಿ ನಾನು ರುಬ್ಬಿ ತಂದಿದ್ದೀನಿ. ಇವಾಗ ಈ ರೀತಿ ಇದೆ. ಇನ್ನು ಪುನಃ ಇದಕ್ಕೆ ಹಾಲು ಸೇರಿಸ್ಬೇಕು. ಹಾಲು ಇದು ಕುದಿಸಿದ ಹಾಲು, ಆಮೇಲೆ ಫ್ರಿಜ್ ಅಲ್ಲಿ ಇಟ್ಟು ಕೂಲ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಹಾಕ್ಬಿಟ್ಟು ಪುನಃ ಗ್ರೈಂಡ್ ಮಾಡಿ. ನೋಡಿ, ಇದು ದಪ್ಪ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ಹಾಲು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಗ್ರೈಂಡ್ ಮಾಡಿ. ಆಮೇಲೆ ನೋಡಿ, ನಾವು ನೆನೆಸಿಟ್ಟಂತಹ ನಮ್ಮ ಸಬ್ಜಾ ಸೀಡ್ ಇಲ್ಲಿ ರೆಡಿ ಆಗಿದೆ. ಅದನ್ನ ಹಾಕ್ಬಿಟ್ಟು ನಮ್ಮ ಮಾವಿನಕಾಯಿಯಲ್ಲಿ ಮಾಡಿರುವಂತಹ ಮಿಲ್ಕ್ ಶೇಕ್ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಆವಿಯಲ್ಲಿ ಬೇಯಿಸಿರುವಂತಹ ಮಾವಿನಕಾಯಿಯಲ್ಲಿ ಮಾಡಿರುವಂತಹ ಮಿಲ್ಕ್ ಶೇಕ್. ಇದನ್ನ ಈ ರೀತಿ ಸೋಸಿ ಹಾಕೊಳ್ಳಿ, ಯಾಕಂದ್ರೆ ಇದ್ರಲ್ಲಿ ಅದರ ಸಿಪ್ಪೆ ಇದೆಲ್ಲ ಇರುತ್ತೆ, ಅದ ಕಾರಣ ಚೆನ್ನಾಗಾಗಲ್ಲ ತಿನ್ನೋದಿಕ್ಕೆ. ಈ ರೀತಿ ಮಾಡಿದ್ರೆ ಆಯ್ತು. ಇದ್ರ ಟೇಸ್ಟ್ ಹೇಗಿರುತ್ತೆ ಅಂದ್ರೆ ಸ್ವಲ್ಪ ಹುಳಿನೂ ಇರುತ್ತೆ, ಸ್ವಲ್ಪ ಸ್ವೀಟ್ ಇರುತ್ತೆ, ಸೂಪರ್ ಆಗಿರುತ್ತೆ. ಇದ್ರ ದಪ್ಪ ನಿಮ್ಗೆ ಅಡ್ಜಸ್ಟ್ ಮಾಡ್ಬೋದು, ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಲು ಸೇರಿಸ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ, ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.